ಲೋಕಸಭಾ ಚುನಾವಣೆ ಮೊದಲನೇ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರದ ಚುನಾವಣೆಗಳಿದ್ದಾವೆ. ಆ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಹಾಸನ ಜಿಲ್ಲೆಯೂ ಸಹ ಈ ಒಂದು ಲೋಕಸಭಾ ಕ್ಷೇತ್ರದ ಮೊದಲನೇ ಹಂತದ ಚುನಾವಣೆ ಇರತಕ್ಕಂಥದ್ದು. ಇವತ್ತಿನ ಈ ಒಂದು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ರಾಮನಾಥಪುರ ಭಾಗದ ಎಲ್ಲ ನನ್ನ ತಂದೆ ತಾಯಂದಿರ ಯುವಕ ಸ್ನೇಹಿತರ ಸಮ್ಮುಖದಲ್ಲಿ ಮಂಜಣ್ಣ ಅವರ ನಾಯಕತ್ವದಲ್ಲಿ ಇವತ್ತಿನ ದಿನ ಒಂದು ಸಭೆಯನ್ನು ಏರ್ಪಾಡು ಮಾಡೋದ್ರ ಮುಖಾಂತರ ಜಾತ್ಯತೀತ ಜನತಾದಳದ ಮತ್ತು ಭಾರತೀಯ ಜನತಾ ಪಕ್ಷದ NDA ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರೇನು ಸ್ಪರ್ಧೆಯಲ್ಲಿದ್ದಾರೆ, ಅವರ ಪರವಾಗಿ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಜನತೆಗೆ ಈ ಒಂದು ವೇದಿಕೆಯ ಮುಖಾಂತರ ಮತವನ್ನು ಕೇಳ್ತಕ್ಕಂಥ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇನೆ. ಇಂಥ ಒಂದು ಉರಿ ಬಿಸಿಲಿನಲ್ಲಿ ಬಹುಶಃ ಬೆಳಗ್ಗೆ 10:30 11 ಗಂಟೆಯಿಂದ ತಾವೆಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ. 9 ಗಂಟೆಯಿಂದ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಈಗಾಗಲೇ ಉಪಸ್ಥಿತರಿದ್ದು ಭಾಳ ಮುಂಚೆನೇ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಂಥ ಹಿರಿಯರು ಮತ್ತು ನಮ್ಮ ಪಕ್ಷದಲ್ಲಿ ಪಕ್ಷದ ಅಧ್ಯಕ್ಷರಾಗೂ ಸ್ವಲ್ಪ ದಿನ ಕೆಲಸವನ್ನು ನಿರ್ವಹಣೆ ಮಾಡಿದಂಥ ವಿಧಾನ ಪರಿಷತ್ತಿನ ಸದಸ್ಯರು ಮಾಜಿ ಸಚಿವರು ಆಗಿರತಕ್ಕಂಥ ವಿಶ್ವನಾಥ್ ಅವರು ಈಗಾಗಲೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಇದು ತಗೊಳ್ಳೋಣ, ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮೈಸೂರಿನ ಸಭೆಗೆ ನಿರ್ಗಮಿಸಿದ್ದಾರೆ. ಅವರ ಜೊತೆಯಲ್ಲಿ ಪ್ರಜ್ವಲ್ ಅವರು ಮಾತನಾಡಿದ್ದಾರೆ. ಅವರು ಬೇರೊಂದು ಸಭೆಗೆ ಹೋಗಿದ್ದಾರೆ. ರೇವಣ್ಣ ಅವರು ಮತ್ತು ಮಂಜಣ್ಣ ಅವರು ಇದೀಗ ತಾನೇ ಅವರ ಕೆಲವು ಭಾವನೆಗಳನ್ನು ವ್ಯಕ್ತಪಡಿಸಿ ಮಂಜಣ್ಣ ಅವರು ಸಹ ಸ್ವಲ್ಪ ರೇವಣ್ಣ ಅವರಿಗೆ ಜಿಲ್ಲೆಯಲ್ಲಿ ಅರಕಲಗೂಡಿಗೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳು ಸಹಕಾರ ಸಿಗಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹುಶಃ ರೇವಣ್ಣ ಅವರಿಗೆ ಕೆಲವು ವಿಷಯಗಳನ್ನು ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನು ಯಾರೂ ಅನ್ಯತಾ ಭಾವಿಸಬೇಕಾಗಿಲ್ಲ. ಯಾಕೆಂದರೆ ಅವರು ಅರಕಲಗೂಡಿನ ಶಾಸಕರಿದ್ದಾರೆ. ಬೇರೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆದಾಗೆ ಅರಕಲಗೂಡು ಅವರನ್ನು ಕಷ್ಟ ಸುಖದಲ್ಲಿ ಏನು ಬೆಳೆಸಿದ್ದೀರಿ, ನನ್ನ ಕ್ಷೇತ್ರವೂ ಇವತ್ತು ಬೇರೆ ಕ್ಷೇತ್ರಗಳ ಥರ ಅಭಿವೃದ್ಧಿ ಕಾಣಬೇಕು ಅಂತಕ್ಕಂಥದ್ದು ಅವರ ಭಾವನೆಗಳನ್ನು ನಿಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅದನ್ನು ನಾವು ಯಾರೂ ಅನ್ಯತಾ ಭಾವಿಸಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಮಂಜಣ್ಣ ಅವರು ಮೊದಲಿಂದಲೂ ಮಾತನಾಡಬೇಕಾದ್ರೆ ಸ್ವಲ್ಪ ನೇರವಾಗಿ ಮಾತನಾಡ್ತಾರೆ, ಆದರೆ ಹೃದಯ ಶುದ್ಧ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಿಂದೆ ಕೆಲವರು ನಮ್ಮ ಜೊತೆಲೇ ಇದ್ದರು. ಹೊರನೋಟಕ್ಕೆ ಮಾತನಾಡೋದಕ್ಕೂ ಹೃದಯದಲ್ಲಿ ಇಟ್ಕೊಂಡಿದ್ದಕ್ಕೂ ನಾನು ನೋಡಿದ್ದೇನೆ. ಹಿಂದೆ ಇದ್ದಂಥ ವ್ಯಕ್ತಿಗಳ ಬಗ್ಗೆನೂ ನಾನು ಗಮನಿಸಿದ್ದೇನೆ. ಅದರಿಂದ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಇವತ್ತಿನ ಈ ಸಭೆಯನ್ನು ತಾವೆಲ್ಲ ಏನೋ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ. ಬಹುಶಃ ನಾನು ರಾಜಕಾರಣಕ್ಕೆ ಬಂದ ನಂತರ ಅರಕಲಗೂಡಿನ ಹಲವಾರು ಭಾಗದಲ್ಲಿ ಮತ್ತು ಅರಕಲಗೂಡು ಪಟ್ಟಣದಲ್ಲಿ ಭಾಳ ದೊಡ್ಡ ಮಟ್ಟದ ಸಭೆಗಳನ್ನು ಉದ್ದೇಶಿಸಿ ನಿಮ್ಮ ಒಂದು ಸಹಕಾರದಲ್ಲಿ ನಾನು ನನ್ನ ಭಾವನೆಗಳನ್ನು ಏನು ವ್ಯಕ್ತಪಡಿಸಿದ್ದೇನೆ. ಈ ತಾಲೂಕಿನ ಜನತೆ ಸನ್ಮಾನ್ಯ ದೇವೇಗೌಡರ ಒಂದು ನಾಯಕತ್ವದಲ್ಲಿ ನಂಬಿಕೆಯನ್ನು ತಾವಿಟ್ಟು ದೇವೇಗೌಡರ ಒಂದು ರಾಜಕಾರಣದ ಏಳು ಬೀಳುಗಳಲ್ಲಿ ಕಷ್ಟ ಸುಖದಲ್ಲಿ ದೇವೇಗೌಡರನ್ನ ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮರು ನೀವೆಲ್ಲರೂ. ನಾವೆಲ್ಲ ಸಣ್ಣ ಮಕ್ಕಳು, ನಾವು ಇನ್ನೂ ರಾಜಕಾರಣಕ್ಕೂ ಬಂದಿರಲಿಲ್ಲ. ಅಂಥ ದಿನಗಳಿಂದಲೂ ದೇವೇಗೌಡರ ಪರವಾಗಿ ಧ್ವನಿ ಎತ್ತಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೀರಾವರಿಗೆ ಸಂಬಂಧಪಟ್ಟಾಗೆ ಪ್ರಮುಖವಾಗಿ ನಮ್ಮ ಹೇಮಾವತಿ ಜಲಾಶಯ ಭಾಗದ
ಕಾರ್ಯಕ್ರಮಗಳು ಯೋಜನೆಗಳು ಇವತ್ತೇನಾದರೂ ನಡೆದಿದ್ದರೆ ಮಂಜಣ್ಣ ಅವರಿಗೆ ನಂಜೇಗೌಡರನ್ನ ನೆನೆಸ್ಕೋತಾ ಇದ್ದರು. ಎಚ್ ಎನ್ ನಂಜೇಗೌಡರು ಇರ್ಬೋದು, ಸನ್ಮಾನ್ಯ ದೇವೇಗೌಡರು ಅವರಿಬ್ಬರ ನೀರಾವರಿಯ ವಿಷಯದಲ್ಲಿ ಚರ್ಚೆಗಳು, ಅವರ ಹೋರಾಟಗಳನ್ನು ನಾವು ಚಿಕ್ಕ ಮಕ್ಕಳಿಂದಲೂ ಗಮನಿಸಿದ್ದೇವೆ. ದೇವೇಗೌಡರು 1962ರಲ್ಲಿ ಪ್ರಥಮವಾಗಿ ಶಾಸಕರಾಗಿ ಹೊಳೆನರಸೀಪುರದಲ್ಲಿ ಆಯ್ಕೆಯಾದ ನಂತರ ಅವರಿಗೆ ಕೇವಲ 26-27 ವರ್ಷಗಳು. ಒಂದು ಹಳ್ಳಿಯ ಸಾಮಾನ್ಯ ಕುಟುಂಬದಿಂದ ಬಂದಂಥವರು. ಆದರೆ ಕಾವೇರಿ ನೀರಿನ ವಿಷಯದಲ್ಲಿ ಏನು ಸಮಸ್ಯೆಗಳಿತ್ತು, ವಿಧಾನಸಭೆಯಲ್ಲಿ ಅವತ್ತಿನ ದಿನಗಳಲ್ಲಿ ದೇವೇಗೌಡರು ಒಂದು ಖಾಸಗಿ ನಿರ್ಣಯವನ್ನು ಮಂಡನೆ ಮಾಡಿ, ಯಾವೊಂದು ವೀರೇಂದ್ರ ಪಾಟೀಲರು ಮುಖ್ಯಮಂತ್ರಿಗಳಿದ್ದರು, ಆ ಒಂದು ಸನ್ನಿವೇಶದಲ್ಲಿ ನಮ್ಮ ಭಾಗದ ಬರಗಾಲವನ್ನು ನಾವು ಕಾಣ್ತಾ ಇದ್ವು. ಹೇಮಾವತಿ ಮತ್ತು ಹಾರಂಗಿ ಜಲಾಶಯಗಳ ನಿರ್ಮಾಣ ಆಗಬೇಕು ಅಂತೇಳಿ ಅವರ ಧ್ವನಿ ಏನಿದೆ, ದೇವರಾಜ ಅರಸು ಅವರ ಸಂಪುಟದಲ್ಲಿ ನಂಜೇಗೌಡರು ಕೆಲವು ದಿನ ನೀರಾವರಿ ಸಚಿವರಾಗೂ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದೇವೇಗೌಡರ ಹೋರಾಟಕ್ಕೆ ಧ್ವನಿಗೂಡಿಸಿರ್ತಕ್ಕಂಥವ್ರು ನಂಜೇಗೌಡರು ಅಂತಕ್ಕಂಥದ್ದನ್ನು ನಾನು ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಭೆಯಲ್ಲಿ ಹಲವಾರು ರೀತಿಯ ಅಭಿವೃದ್ಧಿಗಳನ್ನು ನೀವು ಕಂಡಿದ್ದೀರಿ. ಅದೆಲ್ಲದರ ಬಗ್ಗೆ ನಾನೀಗ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ನಾನು ಹಾಸನದ ನನ್ನ ತಂದೆ ತಾಯಂದರಿಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡಲಿಕ್ಕೆ ಏನು ಬಂದಿದ್ದೇನೆ,